ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದವರು ಮೊನ್ನೆ ಎಲ್ಲ ವಕ್ಫ್ ಬಗ್ಗೆ ಚರ್ಚೆ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇದು ವಕ್ಫ್ ಅದಾಲತ್, ಇದು ಗೊಂದಲ ಸೃಷ್ಟಿಯಾಗಿದೆ ಎಲ್ಲಿಂದ ಅಂದರೆ, ಇದು ವಕ್ಫ್ ಅದಾಲತ್ ನಾನು ಹಮ್ಮಿಕೊಂಡಿದ್ದೆ. ನಾನು 25/6/2004 11 ಡಿಸ್ಟಿಕಲ್ಲಿ ವಕ್ಫ್ ಅದಾಲತ್ನ ಹಮ್ಮಿಕೊಂಡಿದ್ದೆ. ನಾನು ಬೀದರಿಂದ ಹಿಡ್ಕೊಂಡು ಯಾದಗಿರಿ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಬೆಳಗಾಂ, ಬಿಜಾಪುರ ಬಂದಾದಮೇಲೆ ಗೊಂದಲ ಸೃಷ್ಟಿಯಾಯಿತು. ಕಾರಣ ಅಂದರೆ ನಮ್ಮನೆ ಯತ್ನಾಳ್ ಅವ್ರಿಗೂ ಆಹ್ವಾನ ಕೊಟ್ಟಿದೆ ನಾನು, ನೀವು DC ಮೀಟಿಂಗ್ಗೆ ನೀವು ಬನ್ನಿ ಅಂತ. ಅವ್ರು ಯತ್ನಾಳ್ ಅವತ್ತು ಬಂದಿಲ್ಲ. 3 ದಿನ ಆದಮೇಲೆ ಅವ್ರು ಗೊಂದಲ ಸೃಷ್ಟಿ ಮಾಡಿ ಈ ರೈತರ ಜಾಗ ಎಲ್ಲ ವಕ್ಫ್ ಬೋರ್ಡ್ ಅವ್ರು ತೊಗೊಂಡು ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪನ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಾವು ಮಾಡಿರೋದು ಹಿನ್ನೆಲೆ ಏನಕ್ಕಂದರೆ, ಸನ್ಮಾನ್ಯ ಅಧ್ಯಕ್ಷ ವಕ್ಫ್ ಅದಾಲತ್ ಮಾಡಿರೋದು ಬೆಲ್ಲ ಸಾಹೇಬರು ಅವತ್ತು ಬಂದಿದ್ದರು, ಧಾರವಾಡಲ್ಲಿ ಅವರು ಬಂದಿದ್ದರು, ಅವರು DC ಮೀಟಿಂಗಲ್ಲಿದ್ದರು. ಆ ಥರ ಯಾವುದನ್ನ ನಡೀತಾ ಬೆಲ್ಲ ಸಾಹೇಬ್ರೆ? ನಾನು ಬಲವಂತ ಮಾಡಿ ರೈತರ ಜಾಗ ವಕ್ಫ್ ಬೋರ್ಡ್ ಹೆಸರಲ್ಲಿ ಮಾಡಿದ್ದೆ ಅಂತ ಆ ಮೀಟಿಂಗಲ್ಲಿ ನಾನು ಕೇಳಿದ ಅವತ್ತು. ನಾನೇನು ನ್ಯಾಯಬದ್ಧಾಗಿ ಏನು ಖಾತಾಗಳು ಮಾಡಬೇಕಂತ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸೂಚನೆ ಕೊಟ್ಟಿದ್ದು ತಾವು ಅವತ್ತು ಮುಂದೆ ಇದ್ರಿ. ತಮಗೆಲ್ಲ ಗೊತ್ತಿದ್ದಂಗೆ ವಕ್ಫ್ ಆಸ್ತಿ ಟೋಟಲ್ ಇರೋದು 1,28,000 ಟೋಟಲ್ ವಕ್ಫ್ ಆಸ್ತಿ. ವಕ್ಫ್ ಆಸ್ತಿ ಇದು ಯಾವುದು? 1,28,000 ಅಂದರೆ ದಾನಿಗಳು ದಾನ ಮಾಡಿರೋದು. ಇದು ಯಾವುದು 1 ಇಂಚು ಸರ್ಕಾರದ 1 ಇಂಚು ಜಾಗ ಇಲ್ಲ. ಸರ್ಕಾರದ ಯಾವ್ದು ನಮ್ಮ ಜಾಗ ಇದೆ ಅಂದರೆ, ಖಬರ್ದ 2017 ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮಾಡುವಾಗ ಒಂದು ಆದೇಶ ಮಾಡಿದ್ರು, ಬರೀ ಮುಸಲ್ಮಾನ್ ಸಮಾಜಗಂತ ಇಲ್ಲ, ಎಲ್ಲ ಸಮಾಜದವ್ರಿಗೆ, ಹಿಂದೂ ಸಮಾಜದವ್ರಿಗೆ ರುದ್ರಭೂಮಿ ಏನಾದ್ರು ಬೇಕಾದರೆ ಅವ್ರಿಗೆ ಅಗತ್ಯ ಇದ್ದರೆ ಅವ್ರ ಜಾಗ ಕೊಡಿ, ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಿಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ, ಮುಸ್ಲಿಂ ಸಮಾಜಕ್ಕೆ ಖಬರಸ್ತಾನ್ಗೆ ಜಾಗ ಬೇಕಾದರೆ ಅವ್ರಿಗೂ ಕೊಡಿ ಅಂತ ಆದೇಶ ಮಾಡಿದಾದ್ಮೇಲೆ ನಾವು ಸರ್ಕಾರದಿಂದ ಖಬರಸ್ತಾನ್ಗಂತ ಜಾಗ ತಗೊಳ್ತಾ ಇದ್ವಿ. ಅದು ಬಿಟ್ಟು 1 ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ವಕ್ಫ್ ಬೋರ್ಡ್ಗೆ ನಾವು ತಗೊಂಡಿಲ್ಲ, ಜಾಗ ಇಲ್ಲ. 1,28,000. 1,28,000ದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷನ್ ಲ್ಯಾಂಡಲ್ಲಿ 47,263 ಎಕರೆ ಹೋಯ್ತು. 47,263 ಎಕರೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ 23,620 ಎಕರೆ ಹೋಯ್ತು. ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು 3,000 ಚಿಲ್ಲರೆ 3,000 ಎಕರೆ ಸರ್ಕಾರ ಅವರು ಅಕ್ವೈರ್ ಮಾಡ್ಕೊಂಡು ಪಬ್ಲಿಕ್ ಪರ್ಪಸ್ ಅಂತ. ಇದು 17,969 ಎಕರೆ ಏನು ಪ್ರೈವೇಟರು ಎನ್ಕ್ರೋಚ್ ಮಾಡಿದ್ದಾರೆ. ಆ ಪ್ರೈವೇಟ್ ಎನ್ಕ್ರೋಚ್ ಮಾಡಿದ ಹಿನ್ನೆಲೆಯಲ್ಲಿ ನಾನೇನು ಮಾಡಿದೆ, ಎಲ್ಲ ಕಡೆ ವಕ್ಫ್ ಅದಾಲತ್ ಮಾಡಬೇಕಂತ ವಕ್ಫ್ ಅದಾಲತ್ ಮಾಡಿರೋದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರ್ದದು? ಯಾವುದು ಬೇರೆಯವ್ರದಿಲ್ಲ. 95% ಮುಸಲ್ಮಾನೇ ಇರೋದು. ವಕ್ಫ್ ಫೋರ್ಸ್ ಮುಸಲ್ಮಾನೆ 95%, ಎಲ್ಲೋ 5% ಬೇರೆಯವರಿದ್ದಾರೆ. ನಾವು ಯಾವುದೂ ದೇವಸ್ಥಾನ ಆಸ್ತಿ ಆಗಲಿ ನಮ್ಮ ರೈತರದ್ದು ಇದ್ದಾಗಲಿ ನಾವು ತಗೊಳಕ್ಕೆ ನಮ್ಮ ಹಿನ್ನೆಲೆ ಇಲ್ಲ. ಇದು ವಕ್ಫ್ ಅದಾಲತ್. ನಾನು ಹೇಳ್ಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ಏನೀಗ ಬೇರೆಯವರು ಒತ್ತು ಇದನ್ನ ಮಾಡಿ ಅದನ್ನ ಟೇಬಲ್ ಮಾಡಿಯಲ್ಲ, ಟೇಬಲ್ ಮಾಡ್ತೀನಿ ನಾನು. ಯಾರ್ಯಾರು ಒತ್ತುವರಿ ಆಗಿದೆ, ಯಾರ್ಯಾರು ಟೇಬಲ್ ಮಾಡಿ, ಟೇಬಲ್ ಮಾಡಿದ್ರೆ ಕ್ಲಿಯರ್ ಆಗಿ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ ಅದನ್ನ ಇನ್ಯಾರೋ ಮಾಡಿದ್ದಾರೆ ಅಂತ ಮುಚ್ಚಿಟ್ಟು ಹಿನ್ನೆಲೆಯಲ್ಲಿ ಟೇಬಲ್ ಮಾಡಿ ಆಯ್ತು ಹೇಳಿದ್ರೆ ಟೇಬಲ್ ಮಾಡ್ತಾರೆ. ಟವಲ್ ಇಸ್ಕೋ ಸ್ವಲ್ಪ ಒಳ್ಳೇದು ಅಂತ ಅಷ್ಟೇ. ಟೇಬಲ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾನು ಟೇಬಲ್ ಮಾಡ್ತೀನಿ, ಕೊಡ್ತೀನಿ, ಅದು ಮಾಹಿತಿ ಎಲ್ಲ ಕೊಡ್ತೀನಿ. ಅವ್ರ ಉತ್ತರ ಯಾವ ಟೈಮ್ ಚೆನ್ನಾಗಿರೋದು ಸಭಾಧ್ಯಕ್ಷರೇ. ಕೇಳಿ ಹೇಳಿ, ನಮ್ಗೆ ಯಾವ ಟೈಮಲ್ಲಿ ಅವ್ರು ಉತ್ತರ ಕೊಡ್ತಾರೆ ಅಂತಾನೂ ಗೊತ್ತಿರ್ಲಿಲ್ಲ. ಸಿಕ್ಕಿದಾಗ ಉತ್ತರ ಕೊಡ್ಲಿಕ್ಕೆ ಇಲ್ಲಿ ಕೇಳಿ ಸರ್, ನನ್ನ ಮಾಹಿತಿನ ನೀವೇನೋ ಟೈಮ್ ನಿಗದಿ ಮಾಡಬೇಕಿತ್ತು. ಕ್ವಶನ್ ಅವರು ಎಲ್ಲ ಹೇಳಿದ್ರಿ, ಕ್ವಶನ್ ಅವರ್ ಆದ್ಮೇಲೆ ಅಂತ ಹೇಳಿದ್ರಿ ನೀವು. ಕ್ವಶನ್ ಅವರು ಇಲ್ಲ, ಈಗ ಉತ್ತರ ಕರ್ನಾಟಕ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ. ಇಲ್ಲ ಯಾಕೆಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಅರ್ಜೆಂಟ್ ಹೋಗ್ಲಿಕ್ಕಿದ್ದ ಕಾರಣ, ಮುಖ್ಯಮಂತ್ರಿ ಮಿನಿಸ್ಟರ್ಗೆ ಹೋಗ್ಲಿಕ್ಕಿದ್ದ ಕಾರಣ. ಎಲ್ಲಿಗೆ ಹೋಗ್ತಾರೆ ಅವರು? ಎಲ್ಲೂ ಹೋಗಲ್ಲ. ನಿಮ್ಮದು ಅವ್ರೆಲ್ಲೂ ಹೋಗಲ್ಲ, ಜಮೆ ಇರ್ತಾರ. ಅವ್ರು ಎಲ್ಲ ಒಂದು ಮೀಟಿಂಗ್ ಇತ್ತು. ನಾನು ನಾಳೆ ಉತ್ತರ ಕೊಡೋದು ನಾಳೆ ನಿಂದು. ನಾನು ರಿಕ್ವೆಸ್ಟ್ ನನ್ಗೋಸ್ಕರ ಹೇಳಿ ಸರ್. ಆ ಹಿನ್ನೆಲೆಯಲ್ಲಿ ನಾನು ಬೇಡ ಅಂತ ಹೇಳಿದೆ. ಕೂತ್ಕೊಂಡು ಪರ್ಮಿಷನ್ ತಗೊಂಡು ನಾನು ಮಾತಾಡ್ತಾರೆ. ಅಶೋಕರೇ, ನಾನು ಹೇಳ್ಬಿಟ್ಟು ಆಮೇಲೆ ನೀವು ಮಾತಾಡಿ. ಆ ಹಿನ್ನೆಲೆಯಲ್ಲಿ ಅಶೋಕ್ ಸರ್, ನಾನು ವಕ್ಫ್ ಅದಾಲತ್ ಮಾಡಿದ್ದು. ಆ ವಕ್ಫ್ ಅದಾಲತ್ ಇರಲಿಲ್ಲ. ಅದಕ್ಕಿಂತ ಮುಂಚೆ ವಕ್ಫ್ ಅದಾಲತ್ ಮಾಡುವಾಗ
ಬೆಲ್ಲ ಸಾರು ಬಂದಿದ್ರು ಅವ್ರ ಮೀಟಿಂಗಲ್ಲಿ, ಬೆಲ್ಲ ಸಾರು ಇದ್ರು. ಹಂಗೆ ಬಿಜಾಪುರಲ್ಲೂ ನಾವು ಮನೆ ಯತ್ನಾಳವ್ರಿಗೂ ಆಹ್ವಾನ ಕೊಟ್ಟಿದ್ರು, ಅವ್ರು ಬಂದಿರಲಿಲ್ಲ. ನಾನ್ ನೀವು ಹೆಗ್ಲೆಲ್ಲ ನನ್ನ ಹೆಸರು ಇಡಾತೀರ ಅಲ್ಲ, ನಾ ಎದಕ್ ಬಂದಿದ್ನಿ ಅಂದ್ರ ಅಲ್ಲಿ ಐತಲ್ಲ ಏನೋ ನೀವು ನಿಮ್ಮಿಂದ ಬರ್ತೇನು ಅಂತ ಆಗ್ಬಾರ್ದಂತ ನೋಡಕ್ ಬಂದಿದ್ದೆ ಇಲ್ಲ ಆ ತರ ಅಂತ ನಾನು ಹೇಳ್ತಾ ಇರೋದು. ಹಾಗಾಗಿ ಯತ್ನಾಳ್ ಅವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ, ನೀವು ಬನ್ನಿ ಅಂತ. ಯತ್ನಾಳ್ ಲೋಕಲ್ ಅವರಿದ್ರು, ಲೋಕಲ್ ಬಂದಿಲ್ಲ ಅವರು. ಆಮೇಲೆ 3 ದಿನ ಆದ್ಮೇಲೆ ಪ್ರತಿಭಟನೆ ಇಟ್ಕೊಂಡು ಎಲ್ಲ ರೈತರ ಆಸ್ತಿ ಎಲ್ಲ ಒಬ್ಬೊಡಿಗೆ ತಗೊಂಡ್ಬಿಡ್ತಾವ್ರೆ. 2,000 ಎಕರೆ ಅಂತ ಯಾವ್ದು ಊರಲ್ಲಿ 2,000 ಎಕರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ, ಈ ರಾಜ್ಯ ಜನಕ್ಕೆ ಗೊತ್ತಿದೆ. ಆಮೇಲೆ DC ಅವರೇ ಹೇಳಿಕೆ ಕೊಟ್ಟರು, ವಿಡಿಯೋ ಮುಖಾಂತರ DC ಅವರು ಹೇಳಿಕೆ ಕೊಟ್ಟರು. ಯತ್ನಾಳ್ ಅವ್ರು ಏನು ಆರೋಪ ಮಾಡ್ತಾವ್ರೆ ಆ ಥರ 2,000 ಎಕರೆ ಯಾವುದಿಲ್ಲ, ಬರೇ ವಫ್ ಆಸ್ತಿ ಇರೋದು, ಅಲ್ಲಿ 11 ಎಕರೆನೇ ಇದೆ ಅಂತ ಅವ್ರು DC ಅವರೇನೆ ವಿಡಿಯೋ ಮುಖಾಂತರ ಅವ್ರಿಗೆ ವಿಡಿಯೋ ಮುಖಾಂತರ ಹೇಳಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿ ಆಯಿತು. ಇದು ಪದ್ಧತಿ ಇವತ್ತಿಂದ ಇಲ್ಲ, ಈ ವಫ್ ಅದಾಲತ್ ಮಾಡ್ಕೊಂಡು ಬರ್ತಾ ಇರೋದು, ಈ ನೋಟಿಸ್ಗಳು ಕೊಡ್ತಾ ಇರೋದು ಪದ್ಧತಿ ಇವತ್ತಿಂದ ಇಲ್ಲ, ಬಹಳ ಹಿಂದಿನ ಬರ್ತಾ ಇರೋದು. ಏನೋ 60-70 ವರ್ಷದಿಂದನೂ ಈ ಪದ್ಧತಿ ಎಲ್ಲ ಸರ್ಕಾರದಲ್ಲಿ, ಜನತಾದಳ ಸರ್ಕಾರದಲ್ಲಿ ನೋಟಿಸ್ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನೋಟಿಸ್ ಕೊಟ್ಟಿದ್ದೀವಿ, BJP ಸರ್ಕಾರದಲ್ಲಿ ನೋಟಿಸ್ ಕೊಟ್ಟಿದ್ದೀವಿ. ಈಗ BJP ಸರ್ಕಾರ ಇರುವಾಗ 2008ಇಂದ ಹಿಡ್ಕೊಂಡು 2013ವರೆಗೂ 1100 ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ BJPದಲ್ಲಿ. ಎಷ್ಟು? 2008ಇಂದ ಹಿಡ್ಕೊಂಡು 2013ವರೆಗೂ 1100 ನೋಟಿಸ್ ಕೊಟ್ಟಿದ್ದಾರೆ. ಅದಾದಮೇಲೆ 2019ಇಂದ ಹಿಡ್ಕೊಂಡು 2023ವರೆಗೂ 4,567 ನೋಟಿಸ್ಗಳಿಗೆ ಕೊಟ್ಟಿದ್ದಾರೆ. ಒಟ್ಟಾಗಿ BJP ಸರ್ಕಾರ ಇರುವಾಗ 5,667 ನೋಟಿಸ್ಗಳು BJP ಸರ್ಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 2013ಇಂದ ಹಿಡ್ಕೊಂಡು 2018ವರೆಗೂ 3,286 ನೋಟಿಸ್ಗಳು 86 ನೋಟಿಸ್ಗಳು. ಈ ಪದ್ಧತಿ ಯಾರಿಗೆ ನೋಟಿಸ್? ನೋಟಿಸ್ಗಳು ಬಿಜೆಪಿ ಇದ್ದಾಗ ಕೊಟ್ಟಿರೋದು ಹೇಳ್ತಾ ಇದ್ದೀರಾ? BJP ಸರ್ಕಾರ ಕೊಟ್ರಿ ನೀವು ಮಾಡಿದ ಕಾನೂನಿಂದ, ನಾವು ಹೇಳ್ತೀನಿ, ನೀವು ಮಾಡಿದ್ದು ಗೆಜೆಟ್ ನಾವು ಕಾನೂನು ಮಾಡಿರಲಿಲ್ಲ, ನೀವಿಲ್ಲ. ಬಂತು ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲಿ 1930 ವಫ್ ಆಕ್ಟ್ ಬಂತು. 1930 ವಫ್ ಆಕ್ಟ್ ಬಂತು. ಅದಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು 1923 ವಫ್ ಆಕ್ಟ್ ಇರೋದು. ಅದಾದ್ಮೇಲೆ ನಮ್ಮ ಸರ್ಕಾರದಲ್ಲಿ ಆಗಿದ್ದು, ನಮ್ಮ ಸರ್ಕಾರದಲ್ಲಿ ನೋಟಿಸ್ ಕೊಟ್ರೆ ಕಮಿಟಿಯಿಂದ ಆಗಿದ್ದದು, ಸರ್ಕಾರದಿಂದ ಆಗಿದ್ದಲ್ಲ. ಲೆಜಿಸ್ಲೇಟಿವ್ ಕಮಿಟಿಯಲ್ಲಿ ಕರೆದು ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ ಮೇಲೆ ನಾ ಮಾಡ್ತಾ ಇದ್ದೇನೆ ಅಂತ ನೀವು ಜಮೀನು ಬದಲಾವಣೆ ಆಗ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ. ನಮ್ಮ ಸರ್ಕಾರದಲ್ಲಿ ಹಂಗಾಗಿದ್ದಿಲ್ಲ. ಉತ್ತರ